ಸುಧಾಮನ್ಗ ಮನೆ ತುಂಬಾ ಮಕ್ಕಳಿದ್ರು. ಸೊ ಮೊದ್ಲೇಕೆ ಬಡತನ, ಮನೆ ತುಂಬಾ ಮಕ್ಕಳ. ಅವನು ಬುದ್ಧಿವಂತ ಇದ್ದ, ಒಳ್ಳೆಯವನಿದ್ದ. ಬಟ್ ಎಲ್ಲ ಮಕ್ಕಳಿಗ ಉಣ್ಣೋ ಅಷ್ಟು ಸಂಪಾದನೆ ಇರ್ಲಿಲ್ಲ. ಒಂದಿಬ್ರು ಮಂದಿಗೆ ಅಷ್ಟೇ ಊಟ ಸಿಗತ್ತಿತ್ತು. ಮಕ್ಕಳಿಗೆ ಇರ್ತಿದ್ದಿಲ್ಲ. ಒಂದ್ ದಿವ್ಸ ಅವನ ಪತ್ನಿ ಹೇಳ್ತಾಳ, ಎಷ್ಟು ನಮ್ಗೆ ಮೋಸ್ಟ್ಲಿ ಸುಖನೇ ಇಲ್ಲ, ಜೀವನ ಪೂರ್ತಿ ದುಃಖನೇ ಇದೆ, ಯಾವಾಗಿಂದ ನಾವು ಬಡತನದಾಗದೀವಿ, ಸುಖನೇ ಬರ್ತಾ ಇಲ್ಲ ನಮಗಂತ. ಸುಧಾಮನು ಹೇಳ್ತಾನ, ನಾ ದೇವ್ರಿಗೆ ಕೇಳಿದೆ ಮನೆ ತುಂಬ ಮಕ್ಕಳಿರಲಿ ಅಂತ. ಮಾತ್ರ ನಾನು ಇದು ಕೇಳಿಲ್ಲ, ಯಾವಾಗೂ ನನಗೆ ಬಡತನ ಇರಲಿ ಅಂತ. ದೇವ್ರು ನನಗೆ ಬಡತನನೂ ಕೊಟ್ಟರು ಅಂತ ಹೇಳ್ದ. ಆವಾಗ ಪತ್ನಿ ಹೇಳ್ತಾಳೆ, ಆವಾಗ ಒಂದು ಮಗಳು ಬರ್ತಾಳೆ, ಅಮ್ಮ ಹಸಿವು ಆಗ್ತಾ ಇದೆ ಅಂತ ಹೇಳ್ತಾಳೆ. ಮಗನೂ ಬರ್ತಾನ, ಮಗನೂ ಹೇಳ್ತಾನೆ ಹಸಿವು ಆಗ್ತಾ ಇದೆ ಅಂತ. ಆವಾಗ ಸುಧಾಮ ಪತ್ನಿ ಹೇಳ್ತಾಳೆ, ನೀವು ಬುದ್ಧಿವಂತ ಅದೀರಿ, ಎಲ್ಲ ಹೆಂಗೋ ಮಾಡ್ಕೊಂಡು ಹೋಗಿ ನಮಗೆಲ್ಲ ಸುಖ ಕೊಡ್ತೀರಂತ ಮಾಡಿದೆ, ಬಟ್ ನಿಮ್ಗೆ ಆಗ್ತಾನೆ ಇಲ್ಲಲ್ಲ ಅಂತ ಹೇಳ್ತಾಳೆ. ಸುಧಾಮ ಹೇಳ್ತಾನೆ, ಇಲ್ಲ, ದೇವರು ನಮಗೆ ಕಷ್ಟ ಕೊಟ್ಟಿದ್ರೆ ಅದನ್ನ ನಾವು ಪಾಲಿಸ್ಲಿ, ಅಂದ್ರೆ ಅದನ್ನ ನಾವು ಅದನ್ನ ಅನುಭವಿಸ್ಲೇಬೇಕು. ಅದನ್ನ ತಪ್ಸಕ್ಕಾಗಲ್ಲ. ಒಂದ್ ವೇಳೆ ತಪ್ಪಿದ್ರೆ ಮುಂದಿನ ಜನ್ಮಲ್ಲಿ ಬರ್ತೈತೆ. ಒಟ್ಟು ಇದು ನಮ್ದು ಧರ್ಮ. ದೇವ್ರು ಏನು ಕೊಡ್ತಾರೆ ಅದನ್ನ ಅನುಭವಿಸ್ಲೇಬೇಕಂತ. ಅದಕ್ಕೆ ನಾ ಇಷ್ಟೆಲ್ಲ ಒಳ್ಳೆತನ ಇರೋದ್ರಿಂದ, ಬುದ್ಧಿವಂತ ಇರೋದ್ರಿಂದ ಕೃಷ್ಣ ನನಗೆ ಗೆಳೆಯ ಆಗಿದ್ದ ಅಂತ ಹೇಳ್ತಾನ. ಅವಾಗ ಪತ್ನಿ ಹೇಳ್ತಾನೆ, ಬರೀ ಕೃಷ್ಣ ಕೃಷ್ಣ ಅಂತ ಹೇಳ್ಬೇಡ್ರಿ, ಅವ್ರೆಲ್ಲಿ ನೀವೆಲ್ಲಿ, ಅವರು ಮಹಾರಾಜರು, ಅಷ್ಟು ಶ್ರೀಮಂತರು, ನಾವು ಬಡವರು, ನಿಮ್ದು ಯಾಕೆ ಗೆಳೆಯರಾಗ್ತಾರೆ ಅವ್ರಂತ. ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಗುರುಕುಲದಾಗಿರುವಾಗ ಅವರು ಕೃಷ್ಣ ಮತ್ತು ನಾವು ಇವರು ಭಾಳ ಗೆಳೆಯರಾಗ, ನಂದು ಬುದ್ಧಿವಂತ, ನಂದು ಒಳ್ಳೆತನ ನೋಡಿನೇ ನನ್ನ ಜೊತೆಗೆ ಅಷ್ಟು ಕ್ಲೋಸ್ ಆಗಿದ್ದು, ಸನಿಹ ಬಂದಿದ್ದವ್ರು, ನನ್ನ ಅಷ್ಟು ಆತ್ಮೀಯರಾಗಿದ್ದು ಅಂತ ಹೇಳ್ತಾನೆ. ಇಲ್ಲ ಏನು ಹೇಳಬೇಡ್ರಿ, ನೀವು ಬರೇ ಒಂದಕ್ಕೆರಡು ಕೃಷ್ಣ ಕೃಷ್ಣ ಅಂತ ಹೇಳ್ತೀರಿ. ಹಂಗಿದ್ರೆ ನೀವು ಹೋಗಿ ಸಹಾಯ ಕೇಳ್ಬೋದಲ್ಲ, ನಾವು ಇಷ್ಟೆಲ್ಲ ಒದ್ದಾಡ ಅಂತೀವಿ. ಮಗ ನೋಡ್ರಿ, ಮಗ ಊಟ ಕೊಡೋಷ್ಟು ನಮ್ಗೆ ಇದಿಲ್ಲ, ಯೋಗ್ಯತೆ ಇಲ್ಲ, ಮಕ್ಕಳಿಂದ ಸಾಯಿಸೋಕ್ಕೆಲ್ಲ ಆಗ್ತೈತೇನ್ರಿ ಅಂತ. ಹೋಗಿ ಅಷ್ಟು ನಿಮ್ಗೆ ಗೆಳೆಯರಿದ್ರೆ ಹೋಗಿ ಕೇಳ್ರಿ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಇಲ್ಲ, ನಮ್ದು ಗೆಳೆತನದ ನಾನು ದುರುಪಯೋಗ ಪಡಿಸ್ಕೋಬೇಡ್ದು. ಈಗ ನಾವು ಗೆಳೆಯರದೀವಿ ಅಂಥೇಳಿ ನಾನು ಹೋಗಿ ಅವನ ಕಡೆ ಎಲ್ಲ ನನಗೆ ಸಹಾಯ ಮಾಡಂದ್ರೆ ಹೆಂಗಾಗ್ತೈತಿ, ನಾ ಏನೂ ಕೊಟ್ಟಿಲ್ಲ ಅವನೀಗ ಅಂತ. ಅಲ್ಲ, ನೀವು ನಿಮ್ಮ ಸಲುವಾಗಿ ಬೇಡ, ಮಕ್ಕಳ ಸಂಬಂಧ ಹೋಗಿ, ಮಕ್ಕಳು ಏನಾಗಬೇಕು, ಮಕ್ಕಳ ಗತಿ ಅಂತ ಹೇಳ್ತಾರೆ. ಹೌದಲ್ಲ, ಹಂಗಂದ್ರೆ ಹೋಗ್ತೀನಿ. ಬಟ್ ನಾ ಹೆಂಗೆ ಹೋಗಲಿ, ಏನಾರು ಕೊಡಬೇಕಲ್ಲ. ಫಸ್ಟ್ ಆಫ್ ಆಲ್ ನಾ ಏನೂ ಕೊಡೋ ಅಷ್ಟು ಇಲ್ಲ, ಅವ್ರು